ನಲ್ಮೆಯ ಕನ್ನಡಿಗರೇ, ನೋಡಿ ಒಂದು ಅದ್ಭುತವಾದ ವಿಹಂಗಮ ನೋಟ. ಒಂದು ಚಿಕ್ಕ ಅಣೆಕಟ್ಟು ಥರ ಕಾಣ್ತಾ ಇದೆ, ಆದರೆ ತುಂಬ ಎತ್ತರವಾದ್ದು ಸಹ ಇದು. ನಾನು ಆಲ್ರೆಡಿ ಮೇಲೆ ಬಂದಿರೋದ್ರಿಂದ ನಿಮಗೆ ಮೇಲಿನ ವ್ಯೂ ಮಾತ್ರ ಕಾಣೋ ಥರ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಬಂದು ನಮ್ಮ ಮೈಸೂರು ಮಹಾರಾಜರು ಅನೇಕ ಕ್ಷೇತ್ರಗಳಲ್ಲಿ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ವಿದ್ಯೆ ಇರ್ಬೋದು, ಅಣೆಕಟ್ಟುಗಳ ನಿರ್ಮಾಣ ಇರ್ಬೋದು, ಹೀಗೆ ಅವರು ಅನೇಕ ಕೊಡುಗೆಗಳನ್ನು ನಮ್ಮ ಕನ್ನಡಿಗರಿಗೆ ನೀಡಿದ್ದಾರೆ. ಅವರ ಮತ್ತೊಂದು ಕೊಡುಗೆ ಈ ವಾಣಿ ವಿಲಾಸ ಸಾಗರ. ಕೆಳಗಡೆ ಕಣಿವೆ ಮಾರಮ್ಮನ ದೇವಸ್ಥಾನ ಇದೆ. ಹಿರಿಯೂರಿಗೆ 21 ಕಿಲೋಮೀಟ್ರು. ಬೆಂಗಳೂರಿಂದ ಬರ್ತಾ ಹಿರಿಯೂರಿಂದ ಎಡಭಾಗಕ್ಕೆ ನಾವು ತಿರುವು ಪಡೆದ್ರೆ 21 ಕಿಲೋಮೀಟ್ರ್ ಸಮೀಪದಲ್ಲಿ ಈ ವಾಣಿ ವಿಲಾಸ ಸಾಗರ ಸಿಗುತ್ತೆ. ನೋಡಿ ಎಷ್ಟು ತುಂಬ ಚೆನ್ನಾಗಿದೆ. ಇದು ನಮ್ಮ ಮೈಸೂರು ಮಹಾರಾಜರ ಹೆಮ್ಮೆಯ ಕೊಡುಗೆ. ಅವ್ರನ್ನ ಯಾವಾಗಲೂ ನಾವು ಸದಾ ನೆನೀತಾ ಇರಬೇಕಾಗುತ್ತೆ. ಯಾವಾಗಲೂ ಜನಾನುರಾಗಿಗಳಾಗಿ ಜನಗಳಿಗೋಸ್ಕರನೇ ಅನೇಕ ಕಾರ್ಯಕ್ರಮಗಳನ್ನು ನೀಡಿದಂಥ ಹೆಮ್ಮೆಯ ಮಹಾರಾಜರು. ಅವರ ಆಡಳಿತಾವಧಿಯಲ್ಲಿ ಇಲ್ಲಿ ನಿರ್ಮಾಣ ಆಗಿದೆ. ಇತ್ತೀಚೆಗೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕಾಳಜಿ ವಹಿಸಿ ಸ್ವಲ್ಪ ಮರ ಗಿಡಗಳು ಬೆಳೆಯೋ ರೀತಿ ನೋಡಿದ್ದಾರೆ. ನೋಡಿ, ಇದು ಮೇಲೆಲ್ಲ ಕೂತ್ಕೊಂಡು ನಾವು ಆರಾಮಾಗಿ ಒಂದು 10 ನಿಮಿಷ ವಿಶ್ರಾಂತಿನೂ ಸಹ ಪಡಿಬೋದು. ದಯಮಾಡಿ ಪ್ರವಾಸಿಗರು ಒಂದೊಂದು ಸರಿ ಬಂದು ನಮ್ಮ ಮೈಸೂರು ಹೆಮ್ಮೆಯ ಮಹಾರಾಜರ ಕೊಡುಗೆಗಳನ್ನು ನೆನೆಸ್ತಾ ಈ ಅದ್ಭುತವಾದ ತಾಣವನ್ನು ನೋಡ್ದಂಗೆ ಆಗುತ್ತೆ. ನಿಮಗೆ ಕೆಳಗಡೆದು ಒಂದು ವ್ಯೂ ಫೋಟೋ ಹಾಕ್ತೀನಿ. ಅದು ತುಂಬ ಚೆನ್ನಾಗಿದೆ. ಚಿಕ್ಕದು, ನಿಮಗೆ ಅಣೆಕಟ್ಟಲ್ಲಿ ಉದ್ದ ಬಂದು ತುಂಬ ಚಿಕ್ಕದು, ಆದರೆ ತುಂಬ ಎತ್ತರವಾದ್ದು. ಮತ್ತೊಮ್ಮೆಲ್ಲ ಪ್ರವಾಸಿಗರಿಗೆ ಧನ್ಯವಾದಗಳು.